ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಮುಖ್ಯಾಂಶಗಳು: ಶ್ರದ್ಧಾಭಕ್ತಿಯಿಂದ ನೆರವೇರಿದ ಮಡಿವಾಳ ಮಾಚಿದೇವರ ಭವ್ಯ ಮೆರವಣಿಗೆ. ಸಂಭ್ರಮದಿಂದ ನೆರವೇರಿದ ರಕ್ಷಾಬಂಧನ ಹಬ್ಬ. ವಾರ್ತೆಗಳ ವಿವರ. ಗಜೇಂದ್ರಗಡದ ವೀರಗಂಟಿ ಮಡಿವಾಳ ಮಾಚಿದೇವರ ಯಾತ್ರಾ ಮಹೋತ್ಸವವು ಶನಿವಾರ ಸಂಭ್ರಮದಿಂದ ನೆರವೇರಿತು. ಗಜೇಂದ್ರಗಡದ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವರ 43ನೇ ಯಾತ್ರಾ ಮಹೋತ್ಸವದ ಪ್ರಯುಕ್ತ ಭವ್ಯ ಮೆರವಣಿಗೆ ಸಂಭ್ರಮದಿಂದ ಶನಿವಾರ ನಡೆಯಿತು. ಗಜೇಂದ್ರಗಡದ ಬಸ್ ನಿಲ್ದಾಣ ಹಿಂಬದಿಯ ಭೂಮರೆಡ್ಡಿ ಮತ್ತು ಜವಳಿ ಪ್ಲಾಟ್ ಬಡಾವಣೆಯ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವರ ದೇಗುಲದಲ್ಲಿ ಬೆಳಗ್ಗೆ ಗುರುಲಿಂಗಯ್ಯ ಹಿರೇಮಠ್ ಅವರು ರುದ್ರಾಭಿಷೇಕ ನಡೆಸಿದ ಬಳಿಕ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವರ ಭಾವಚಿತ್ರದ ಜೊತೆಗೆ ಮಹಿಳೆಯರು ಕುಂಭದಾರತಿ, ಭಜನೆ, ನಾನಾ ಸಂಗೀತ ವಾದ್ಯ ವೈಭವದ ಮೆರವಣಿಗೆ ನಡೆಸಲಾಯಿತು. ಕಾಲಕಲಶ ವೃತ್ತ, ಜೋಡ ರಸ್ತೆ, ದುರ್ಗಾ ವೃತ್ತ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು. ಧಾರ್ಮಿಕ ಕಾರ್ಯಗಳ ಜೊತೆ ಅನ್ನ ಪ್ರಸಾದ ವಿತರಣೆ ನಡೆಯಿತು. ಸಮಾಜದ ಅಧ್ಯಕ್ಷ ದೇವಪ್ಪ ಮಡಿವಾಳರ್, ಶರಣಪ್ಪ ಮಡಿವಾಳರ್, ಮುತ್ತಪ್ಪ ಶ್ರೀಶೈಲಪ್ಪ ಮಡಿವಾಳರ್, ರಮೇಶ್ ಮಡಿವಾಳರ್, ಮಾಂತೇಶ್ ಸೂಡಿ, ವೀರಪ್ಪ ಮಡಿವಾಳರ್, ಮಹಾದೇವಪ್ಪ ಪವಾರ್, ಶಿವಾನಂದ ಮಡಿವಾಳರ್, ನಿಂಗಪ್ಪ ಮಡಿವಾಳರ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಶ್ರೀ ಗುರು ಮಡಿವಾಳ ಮಾಚಿದೇವಾಯ ನಮಃ. ಇಂದು ಗಜೇಂದ್ರಗಡ ನಗರದಲ್ಲಿ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವರ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಇವರ ವತಿಯಿಂದ ನಮ್ಮ ಕುಲಗುರುವಾದ ಶ್ರೀ ಮಡಿವಾಳ ಮಾಚಿದೇವರ 43ನೆಯ ಜಾತ್ರಾ ಮಹೋತ್ಸವವನ್ನು ಸರ್ವ ಧರ್ಮದ ಸಮಾಜ ಬಾಂಧವರು ಕೂಡಿಕೊಂಡು ಈ ಮಡಿವಾಳ ಮಾಚಿದೇವರ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯ ಮುಖಾಂತರ ನಮ್ಮ ಮಡಿವಾಳ ಮಾಚಿದೇವರ ದೇವಸ್ಥಾನವನ್ನು ತಲುಪಿ ಮತ್ತು ಇಲ್ಲಿ ಸರ್ವ ಧರ್ಮದವರಿಗೂ ಅನ್ನ ಸಂತರ್ಪಣೆಯನ್ನು ಶ್ರೀ ಮಡಿವಾಳ ಸಮಾಜ ವತಿಯಿಂದ ನೆರವೇರಿಸುವುದು. ಸಕಲ ಭಕ್ತಾದಿಗಳು ಆ ಪ್ರಸಾದವನ್ನು ಸ್ವೀಕರಿಸಿ ಮಡಿವಾಳ ಮಾಚಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಸಮಾಜದ ವತಿಯಿಂದ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ವೀರಗಂಟಿ ಮಡಿವಾಳ ಮಾಚಿದೇವ ನಾವು 43ನೇ ಜಾತ್ರಾ ಮಹೋತ್ಸವ ನಾವು ಮಾಡಿಕೊಂತ ಬಂದಿರುತ್ತೇವೆ. ಮತ್ತು ಏನೈತೆ ಊರು ಸುತ್ತಾಸಿ ಮೆರವಣಿಗೆ ಮಾಡಿಕೊಂಡು ಬಂದು ಅನ್ನ ಸಂತರ್ಪ ಮಾಡ್ತೇವೆ. ಮತ್ತು ನಮ್ಮ ಭಕ್ತರು ಎಲ್ಲರೂ ನಮಗೆ ಹೊಂದಿಕೊಂಡು ನಮ್ಮ ಸಮಾಜದ ಹೊಂದಿಕೊಂಡು ಎಲ್ಲರೂ ನಾವು ಚೆಂದಾಗ ಮಾಡಿಕೊತ ಬಂದೀವಿ. ಇವತ್ತಿನ ಮೆಟ್ಟಿಗೆ ಹಿಂಗೆ ನಡೆಸಿಕೊಳ್ಳಿ ಅಂತೇಳಿ ನಾವು ಸರ್ವ ಧರ್ಮಕ್ಕೆ ಸರ್ವ ಸಮಾಜದವರಿಗೆ ಬಂದು ಒಳಗಕ್ಕೆ ಬೇಡಿಕೊಂಡು ನಮ್ಮ ಮಾತನ್ನು ವಂದನೆ ಮಾಡ್ತೀವಿ. ನೋಡಿ, ದೇವರ ಕ್ಷೇಮಾಭಿವೃದ್ಧಿ ಸಂಘದ ಇವತ್ತಿನ ದಿವಸ ಯಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿತ್ತು. ಅದು ವರ್ಷ ಪ್ರತಿ ವರ್ಷವೂ ನಾವು ಮಾಡ್ಕೊತ ಬಂದೀವಿ, ಮುಂದನಾದರೂ ಮಾಡ್ಕೊತ ಬರ್ತೀವಿ. ಇವತ್ತಿಗೆ 43 ವರ್ಷ ಆಯಿತು. ಇನ್ನು ಮುಂದೆ ಮಾಡ್ಕೊತ ಬರ್ತೀವಿ ಅಂತೇಳಿ ಹೇಳಿ. ಗಜೇಂದ್ರಗಡದ ಮಡಿವಾಳ ಸಮಾಜದ ಸರ್ವ ಧರ್ಮಗಳ ಹೊಂದಿರುವ ಸಮಾಜ ಅಂದರೆ ಮಡಿವಾಳ ಸಮಾಜ ಅಂತ ನಮ್ಮ ಅಭಿಪ್ರಾಯ. ಎಲ್ಲರೂ ಮಡಿವಾಳ ಮಾತೆಯನ್ನು ನೆನೆಸ್ತಾರೆ, ಪೂಜೆ ಮಾಡ್ತಾರೆ. ಆದರೆ
ಎಲ್ಲರೂ ಒಮ್ಮತದಿಂದ ಮಾಡಿದ್ರೆ ಚೆಂದ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮತ್ತು ಇದು ಗಜೇಂದ್ರಗಡ ತಾಲೂಕಿನಲ್ಲಿ ಬರತಕ್ಕಂಥ ಎಲ್ಲ ಹಳ್ಳಿ ಬಾಂಧವರು ನಮ್ಮವರು ಬಂದು ಮಾಡಿದ್ರೆ ಚೆಂದ ಅಂತ ನಮ್ಮ ಅಭಿಪ್ರಾಯ. ಮತ್ತು ಈ ಗಜೇಂದ್ರಗಡದಲ್ಲಿ ಧಾರ್ಮಿಕವಾಗಿ ಎಲ್ಲ ಮಠ ಮಾನ್ಯಗಳವರು ನಮಗೆ ಒಮ್ಮತದಿಂದ ಒಪ್ಪಿಗೆ ಕೊಟ್ಟಿರ್ತಾರೆ. ಆದ ಕಾರಣ ಸರ್ವರಿಗೂ ಸುಸ್ವಾಗತ. ಗಜೇಂದ್ರ ಸೇರಿದಂತೆ ಸುತ್ತಮುತ್ತಲ ಗ್ರಾಮದಲ್ಲಿ ನೂಲು ಹುಣ್ಣಿಮೆ ಹಾಗೂ ರಕ್ಷಾಬಂಧನದ ಪ್ರಯುಕ್ತ ಸಹೋದರಿಯರು ಸಹೋದರನಿಗೆ ರಾಖಿ ಕಟ್ಟಿ ಆಶೀರ್ವಾದ ಪಡೆದರು. ಗಜೇಂದ್ರಗಡ ಸೇರಿದಂತೆ ಸುತ್ತಲಿನ ಗ್ರಾಮಗಳಲ್ಲಿ ಶನಿವಾರ ರಕ್ಷಾಬಂಧನ ಹಾಗೂ ನೂಲು ಹುಣ್ಣಿಮೆ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಭಾತೃತ್ವದ ಸಂಕೇತವಾದ ರಕ್ಷಾಬಂಧನ ಮತ್ತು ನೂಲು ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಸಹೋದರಿಯರು ತನ್ನ ಸಹೋದರನ ಕೈಗೆ ರಾಖಿ ಕಟ್ಟಿ ಆರತಿ ಬೆಳಗಿ ಸಿಹಿ ಹಂಚಿ ಆಶೀರ್ವಾದ ಪಡೆದರು. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರೇರಿತು. ಗುರುಸೌರಭ ರಾಘವೇಂದ್ರ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವ ಆಗಸ್ಟ್ 10ರಿಂದ ಪ್ರಾರಂಭ. ಗಜೇಂದ್ರಗಡದ ಗಂಜಿಪೇಟೆಯ ಉಡುಪಿ ಪಲಿಮಾರು ಮಠ ಸ್ವಾಧೀನದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ 3 ದಿನಗಳ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 10ರಿಂದ 12ರವರೆಗೆ ನಡೆಯಲಿದೆ. ಶ್ರೀ ವೆಂಕಟೇಶ್ ಆಚಾರ್ಯ ಪೌರಾಹಿತ್ಯದಲ್ಲಿ ಶನಿವಾರ ಬೆಳಗ್ಗೆ ಗೋಪೂಜೆ, ಧ್ವಜಾರೋಹಣ, ಧನಧಾನ್ಯ, ಲಕ್ಷ್ಮೀ ಪೂಜೆ, ಮಹಾಮಂಗಳಾರತಿ ಭಕ್ತರು ನಡೆಸಿದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನುವೆ. ರಾಯರಿದ್ದಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕಂತಾರೆ. ಹಾಗಾಗಿ 354ನೇ ರಾಯರ ಆರಾಧನಾ ಕಾರ್ಯಕ್ರಮ ಐತಿ. ಎಲ್ಲರೂ ಬರ್ರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಆರಾಧನಾ ಅಂದ್ರೆ ರೀ, ಇದೇ 3 ದಿನ ರಾಯರು ಕಣ್ಣು ಬಿಟ್ಕೊಂಡು ಕೂತಿರ್ತಾರಂತ. ಬೃಂದಾವನ ಒಳಗಿಂದ ಎಲ್ಲ ಭಕ್ತರು ವಿಶೇಷವಾಗಿ ನೋಡುವಂಥ ಈ 3 ದಿನ ಉತ್ಸವದಿಂದ ರಾಯರ ಆರಾಧನಾ ಮಾಡ್ಬೇಕ್ರಿ. ನಾವೆಲ್ಲರೂ ಇಲ್ಲಿ 1ನೇ ದಿನ ಆರಾಧನಾ ಅಂತ ಇರ್ತೈತಿ. ನಾವಿಲ್ಲಿ ಬಂದು ರಾಯರ ಪರಿಮಳ ಪ್ರಸಾದ ಹಾಕೋದಿರಲಿ, ರಾಯರ್ಗೆ ಏನಾದರೂ ಸೇವೆ ಇದ್ರೆ ರಂಗೋಲಿ ಬಿಡಿಸೋದಿರಲಿ, ಬಟ್ ರಾಯರ್ದು ಏನು ಸೇವೆ ಇರ್ತಲ್ಲ ಎಲ್ಲ ಮಾಡ್ತೀವಿ.
ನೆಕ್ಸ್ಟ್ ಮಧ್ಯ ಆರಾಧನೆ ಇರ್ತೈತಿ. ಸೊ ರಾಯರ ಆ ದಿನ ಬೃಂದಾವನ ಪ್ರವೇಶ ಮಾಡಿರುವಂಥ ದಿನ ಆಗಿರುತ್ತೆ. ಸೊ ಹೀಗಾಗಿ ವಿಶೇಷತೆ ಅಂತಂದ್ರೆ ಮಧ್ಯ ಆರಾಧನೆ ಅಂತ, ರಾಯರು ಮೇನ್ ಮಧ್ಯ ಆರಾಧನೆ ಅಂತಂದ್ರೆ ಅವರು ಬೃಂದಾವನ ಪ್ರವೇಶ ಮಾಡಿರುವಂಥ ದಿನ. ಸೊ ಹೀಗಾಗಿ ಪೂರ್ವಾರಾಧನೆ, ಉತ್ತರಾರಾಧನೆ, ಮಧ್ಯ ಆರಾಧನೆ ಈ 3 ದಿನ ರಾಯರಿಗೆ ಒಂದು ಭಾಳ ವಿಶೇಷವಾಗಿರುವಂಥ ದಿನ. ಇಲ್ಲಿ ಬಹಳಷ್ಟು ಭಕ್ತಾದಿಗಳು ಬರ್ತಾರ. ಸೊ ಪರಿಮಳ ಪ್ರಸಾದಗಳನ್ನು ಪ್ಯಾಕ್ ಮಾಡೋದಾಗಿರ್ಬೋದು, ರಂಗೋಲಿಗಳನ್ನು ಹಾಕೋದಾಗಿರ್ಬೋದು, ಮತ್ತು ಹೂವಿನ ಅಲಂಕಾರ ಆಗಿರ್ಬೋದು, ರಥೋತ್ಸವ ಸೇವೆ, ಪಲ್ಲಕ್ಕಿ ಸೇವೆ ಎಲ್ಲನೂ 3 ದಿನ ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಮಾಡಿ ಕೊಡ್ತಾರೆ. ಇಲ್ಲೆಲ್ಲಾನು ರಥೋತ್ಸವ ದಿನ ಇರುತ್ತೆ ರೀ. ದಿನ ಸಾಯಂಕಾಲ 7 ಗಂಟೆಗೆ ಭಜನೆ ಇರ್ತೈತಿ. ಭಜನೆ ಆಗಿಂದ ರಥೋತ್ಸವ ಇರ್ತೈತಿ. ಆಮೇಲೆ ಕಡೆ ದಿನ ಮಂಗಳವಾರ ದಿನ ಎಲ್ಲರಿಗೂ ಪ್ರಸಾದ ಸೇವೆ ಐತಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 354ನೇ ಆರಾಧನಾ ಮಹೋತ್ಸವ ಗಂಜಿಪೇಟೆ ಗಜೇಂದ್ರಗಢದಲ್ಲಿ ಇರ್ತದೆ. ಭಕ್ತಾದಿಗಳು ದಿನಾಂಕ 10, 11, 12 ಪ್ರತಿ ದಿವಸ ಪೂಜಾ ಕಾರ್ಯಕ್ರಮಗಳು ರಾಘವೇಂದ್ರ ಮಠದಲ್ಲಿ ಜರುಗುವುದು. ಅದಕ್ಕಾಗಿ ಎಲ್ಲ ಸದ್ಭಕ್ತರು ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ಮಠದ ವತಿಯಿಂದ ಹಾಗೂ ನಮ್ಮ ಗಜೇಂದ್ರಗಢದ ಗುರು ಹಿರಿಯರ ವತಿಯಿಂದ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿಜ್ಞಾಪನೆ. ಓಂ ಶ್ರೀ ಗುರುಭ್ಯೋ ನಮಃ. ಈಗ ಮತ್ತೆ ಮುಖ್ಯಾಂಶಗಳು. ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಮಡಿವಾಳ ಮಾಚಿದೇವರ ಭವ್ಯ ಮೆರವಣಿಗೆ. ಸಂಭ್ರಮದಿಂದ ನೆರವೇರಿದ ರಕ್ಷಾಬಂಧನ ಹಬ್ಬ. ನಿರಂತರ ಸುದ್ದಿಗೆ ವೀಕ್ಷಿಸಿ SN ನ್ಯೂಸ್ ಗಜೇಂದ್ರಗಢ. ವಂದನೆಗಳು.